ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ ಕನ್ನಡಿಗ. ಟೈಮಿಂಗ್ಸು 6:57 ಗಂಟೆ ಆಗಿದೆ. ಸ್ವಿಗ್ಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಲಾಗಿನ್ ಆಗೋಕ್ಕೆ ನೋಡ್ತೀನಿ ಎಷ್ಟಿದೆ ಗೊತ್ತಾ ಸರ್ಜು. 25 ರೂಪಾಯಿ ಇದೆ. ಮೆಸೇಜ್ ಸೆಂಟ್ರ್ ತೋರಿಸ್ತೀನಿ ರೀ. ಫ್ಲೈಟು ನೋಡಿ 50 ರೂಪಾಯಿ, 75 ರೂಪಾಯಿ, 80 ರೂಪಾಯಿ ಕೊಟ್ಟವನೆ. ಸಂಜೆ 100 ರೂಪಾಯಿ ಅಂತ ಸಂಜೆ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಸದ್ಯಕ್ಕೆ ಓಲಾ ಓಪನ್ ಮಾಡ್ತಾಯಿದ್ದೀನಿ. ಸಾರಿ, ಊಬರ್. ಇದು ಊಬರ್ ಗೋ ಆನ್ಲೈನು. ಯಾವ್ದು ಬೀಳುತ್ತೆ ನೋಡೋಣ. ಆಗೋಗುರು ಊಬರ್ ಆಯಿತು, ಓಲಾ ಪಾರ್ಟ್ನರು, ಮತ್ತು ರ್ಯಾಪಿಡೋ ರ್ಯಾಪಿಡೋ 3 ಲಾಗಿನ್ ಆಗಿದ್ದೀನಿ. ಯಾವ್ದು ಬೀಳುತ್ತೆ ಅಂತ ನೋಡೋಣ, ಎಷ್ಟು ಅರ್ನಿಂಗ್ಸ್ ಆಗುತ್ತೆ. ಈ ಥರ ಮಾಡೋಣ ಯಾರು ಗೊತ್ತು. ಸ್ವಿಗ್ಗಿದವನು ಈ ಥರ ನನಗೆ ಆಗ್ತಾಯಿತ್ತು, ನಿಮಗೂ ಆಗ್ತಾಯಿತ್ತು ನೋಡಿ. 2 ಝೋನ್ ಆ್ಯಡ್ ಮಾಡಿದ್ದೀನಿ ಅಂತ ಅಂದ್ಕೊಂಡು 25 ರೂಪಾಯಿ ಕೊಡ್ತಾನೆ ಸಹಕಾರ ನಗರದಲ್ಲಿ. ಮೇನ್ ಆ ಝೋನಲ್ಲಿ ಬಂದುಬಿಟ್ಟು ಅಷ್ಟು 50 ರೂಪಾಯಿ ಸರ್ಜ್ ಇರ್ಬೇಕು ಅಂದ್ಕೊಡ್ತೀನಿ. ಬನ್ನಿ ಗೈಸ್, ಗಾಡಿನೂ ಫುಲ್ಲು ರೆಡಿಯಾಗಿಬಿಟ್ಟೈತೆ, ಫುಲ್ ಕ್ಲೀನ್ ಮಾಡಿದ್ದೀನಿ. ಸರಿ ಗೈಸ್, ಇವಾಗ ಗೋಪುರದಲ್ಲಿ ಸಿಗ್ತೀನಿ. ಎಲ್ಲ ರೆಡಿ ಮಾಡಿಕೊಂಡು ಒಂದು ಚಿಕ್ಕ ಹೆಲ್ಮೆಟು, ಒಂದು ದೊಡ್ಡ ಹೆಲ್ಮೆಟು. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 35,510 ಕಿಲೋಮೀಟ್ರ್ ಆಗಿದೆ. ಒಂದು ಫೋಟೋ ನೋಡ್ಕೊಂಡ್ಬಿಡೋಣ, ಸಂಜೆ ಲೆಕ್ಕಕ್ಕೆ ಬಂದುಬಿಡುತ್ತಲ್ಲ ಅದಕ್ಕೆ. ಸುಮ್ಮನೆ ಮತ್ತೆ ಇದನ್ನ ತಲೆನೋವು ಬೇಡವಲ್ಲ ಕ್ಯಾಲ್ಕುಲೇಟ್ ಮಾಡೋದು. ಅದಕ್ಕೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ. ಸದ್ಯಕ್ಕೆ 35. ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ನಿಮ್ಮದು ಗಾಡಿ ಕಿಲೋಮೀಟರ್ಸ್ ಇವಾಗಿನ 35,000 ಕಿಲೋಮೀಟ್ರ್ ಇದೆ. ಅದು 35,000 ಕಿಲೋಮೀಟ್ರ್ 1 ಲಕ್ಷ ಆಗಿಬಿಟ್ಟು ಅದಾದಮೇಲೆ ಸ್ಪೀಡಾಮೀಟ್ರ್ ಹೋಗಿರೋದು ಎಲ್ಲ ಹೋಗಿರೋದಿತ್ತಲ್ಲ, ಅದಕ್ಕೆ ಇಷ್ಟೇ ಆಗಿರೋದು. ಅದು ರೌಂಡ್ 1 ಲಕ್ಷ ಆದಮೇಲೆ ಮತ್ತೆ 0 ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಅದು 35,000 ಕಿಲೋಮೀಟ್ರ್ ಆಗಿದೆ. OTP ಹೇಳಿ ಮೇಡಮ್. 8260. ಒಂದು ನಿಮಿಷ ಗಾಡಿ ಟರ್ನ್ ಮಾಡ್ಕೊತೀನಿ. ಬನ್ನಿ ಗೈಸು, ಮೊದಲನೇ ಹಿಡ್ದು ಎಲ್ಲಿ ಬಿದ್ದೈತೆ, ನಾಗರ ಭಯ ಅನಿಸುತ್ತೆ ಆಲ್ಮೋಸ್ಟು. ನೋಡೋಣ, ಸ್ಲೋ. ಇಲ್ಲಿ ನಾಗರಬಾಯಿ ಅಲ್ಲ ಮೇಡಮ್? ನಾಗರಬಾಯಿ ಅಲ್ಲ? ಹೆಲ್ಮೆಟ್ ಹಾಕೊಂಡ್ಬಿಡಿ. ಬನ್ನಿ ಗೈಸ, ಇಲ್ಲಿಂದ 14 ಕಿಲೋಮೀಟ್ರ್ ಐತೆ. 2 ಕಿಲೋಮೀಟ್ರ್ ಪಿಕಪ್ ಬಂದಿದ್ದೀನಿ. ಎಷ್ಟು ರೂಪಾಯಿ ಕೊಟ್ಟವನು ಗೊತ್ತಿಲ್ಲ. ಯಾವ್ಯಾವ ಆ್ಯಪ್ಗಳು ಯೂಸ್ ಮಾಡಬೇಕಾದ್ರೆ ಸಡನ್ನಾಗಿ ಬಂದುಬಿಡ್ತಲ್ಲ ಆರ್ಡ್ರು, ಅದಕ್ಕೆ ನೋಡೋಣ ಗೈಸ್. ಸ್ವಿಗ್ಗಿ ಅಂತ ಏನು ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಮತ್ತು ಪಾರ್ಸಲ್ ಆರ್ಡ್ರಸ್ಸು ಅದು ಇದು ಮಾಡ್ಕೊಂಡು ಹೋಗೋಣ. ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡೋಣ. ಎಷ್ಟು ಗಂಟೆವರೆಗೂ ಮಾಡ್ತೀನೋ ಗೊತ್ತಿಲ್ಲ. ಆಲ್ಮೋಸ್ಟು ಟ್ರೈ ಮಾಡೋಣ. ಒಂದು 2,000 ಆದ್ರೂ 2,000 ಹೊಡಿತಾನೋ, ಇನ್ನು 200 ರೂಪಾಯಿ ಹೊಡಿತಾನೋ, ಯಾರಿಗೆ ಗೊತ್ತು. ಮೊದಲನೇ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಆಲ್ಮೋಸ್ಟು. ಇಲ್ಲೇ ಅಲ್ವಾ ಮೇಡಮ್? ಮುಂದೆನಾ? ಜಾಕಿ ಇಲ್ಲೇನಾ? ಇಲ್ಲಿ ಇದೆ ಅಲ್ವಾ? ಬನ್ನಿಗೆ ಇದು ಎಷ್ಟು ರೂಪಾಯಿ ಕೊಟ್ಟಿದ್ರು? 146 ರೂಪಾಯಿ ಫಸ್ಟ್ನೇದು. ಹೆಲ್ಮೆಟ್ ಕೊಡಿ ಮೇಡಮ್. 146. ಚಳಿ ಹೊಡಿತೈತೆ ಗೈ ಸಿಕ್ಕಾಪಟ್ಟೆ. $146 ಕಲೆಕ್ಟ್ ಕ್ಯಾಶು. ಮೊದಲನೇದು ಆಯಿತು. 5 ಸ್ಟಾರ್ ರೇಟಿಂಗು. ಊಬರು ಓಲಾ ಅದು ಇದು ಓಪನ್ ಮಾಡ್ಕೊಂಡು ಬಿಡೋಣ ಇವಾಗ. ಆಗಿದೆಯಾ? ಹೆಲ್ಮೆಟ್ ಕೊಡಿ. ಹೆಲ್ಮೆಟ್ ಹಾಂ, ಓಕೆ ಪರವಾಗಿಲ್ಲ. ಮೆಟ್ರೋ ಯಶವಂತಪುರ 125 ರೂಪಾಯಿ ಎತ್ಕೊಂಡು ಬಿಡೋಣ. ಹೋಗ್ತಾ ಇರೋದು ಅಷ್ಟೇ, ಎಲ್ಲಿ ಬರುತ್ತೆ ಅಲ್ಲಿ. ಏನಂತೀರ ಇದು? ಇಲ್ಲಿದೆ. ಎಷ್ಟು ಕಿಲೋಮೀಟ್ರ್ ಐತೆ? ಉಳ್ಳಾಳ ಹತ್ರ ಡ್ರಾಪ್ ಐತೆ. ಉಳ್ಳಾಳ ಅಂತೀನಿ, ಯಾವುದೋ ಒಂದು ಏರಿಯಾ. ಪರವಾಗಿಲ್ಲ, ಬನ್ನಿ ಹೋಗೋಣ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. 125 ರೂಪಾಯಿ ಕೊಟ್ಟವನೆ. ಮೆಟ್ರೋ ಯಶವಂತಪುರ. ಮತ್ತೆ ಹೊಡಿತಾ ಇರೋದಷ್ಟೇ. ಗೋ ಆಫ್ಲೈನ್ ಆಗಪ್ಪ. ಬೈಕ್ ಟ್ಯಾಕ್ಸಿಗೆ ಬರೀ ಇಷ್ಟೇ ಕೊಡೋದು. ಅದು ಅವ್ರ ಕಸ್ಟಮರ್ ಲೊಕೇಶನ್ ಕರೆಕ್ಟಾಗಿದೆಯಲ್ಲ. OTP ಹೇಳಿ. 1 ಸೆಕೆಂಡ್. ಯಾವುದು? ಹಾಂ, ಅಲ್ಲೇ ಇದ್ದಾರೆ ಅವರು. ಓಕೆ, OTP 3504. ಯಶವಂತ ಮೆಟ್ರೋ ರೈಲ್ವೆ ಸ್ಟೇಷನಲ್ಲಿ ಪಾರ್ಕಿಂಗ್ ಮಾಡೋರು. ಅಲ್ಲೇ ಇದ್ದಾರೆ ತಾನೆ. ಅವ್ರ ನಂಬರ್ ಕೊಟ್ಬಿಡಿ. 1 ನಿಮಿಷ ಗೈದು. ಊಬರಲ್ಲಿ ಒಂದು ಎತ್ಕೊಂಡು ಬಂದಿದ್ಬಿಟ್ಟಿದೆ. ಇದ್ರದ್ದು ಎಷ್ಟು ರೂಪಾಯಿ ಕೊಟ್ಟಿದೆ ನೋಡೋಣ ರೀ ಗೈಸ್. ಮಲ್ಲೇಶ್ವರಂದಲ್ಲಿದ್ದೀನಿ. 74 ರೂಪಾಯಿ. 75 75. ಬನ್ನಿ ಗೈದು. ಇದು ಅವಾಗ ಆಫ್ ಮಾಡಿಬಿಡ್ತೀನಿ. 1-2 ನಿಮಿಷ ಆಗಿದೆಯಾ? ಓಕೆ, ಬನ್ನಿ ಗೈದು. ರ್ಯಾಪಿಡೋದಲ್ಲಿ ಇನ್ನೂ ಬೇಗನೆ ಕೊಟ್ಟಿಲ್ಲ ನಾನು ಅವ್ರಿಗೆ. ಹೋಗ್ಬಿಟ್ಟು ಬೇಗ ಕೊಟ್ಬಿಡೋಣ. ಇಲ್ಲಿಂದ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಇನ್ನೂ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ರೀ ಗೈಸ್, ಎಷ್ಟು ಕಿಲೋಮೀಟ್ರ್ ಇದೆ ಅಂತ. ಆಲ್ಮೋಸ್ಟು
4 ಕಿಲೋಮೀಟ್ರ್ ಇದೆ. ಯಾವುದೊಂದು ತೊಗೊಂಡ್ಬಂದುಬಿಟ್ಟಿದೆ. 89 ರೂಪಾಯಿ ತೋರಿಸಿದ ಬಡ್ಡಿ ಮಗ ಎತ್ಕೊಂಡು ಬಿಟ್ರೆ ಎಷ್ಟು ರೂಪಾಯಿ ಕೊಟ್ಬಿಟ್ಟವನೆ ಊಬರಲ್ಲಿ. ಏನು ಮಾಡೋಕ್ಕಾಗಲ್ಲ ಗೈಸ್, ಹೊಂದ್ಕೊಂಡು ಹೋಗ್ಬೇಕು. ಬನ್ನಿ ಮತ್ತೆ ಸಿಗ್ತೀನಿ ಆಮೇಲೆ ರೈಲ್ವೆ ಸ್ಟೇಷನ್ ಹತ್ರ ಹೋದ್ಮೇಲೆ. ಕೇಳಿಸ್ತಾ ಇದೆ ಮೇಡಮ್, ನೀವೇನಂತ ಕೇಳ್ತಾ ಇರೋದು? ಬ್ಲ್ಯಾಕು ಇಲ್ಲೇ ನಿಂತ್ಕೊಂಡಿದ್ದೀನಿ ಮೇಡಮ್. ಇಲ್ಲ 1 ನಿಮಿಷ ಹೇಳ್ಬಿಟ್ಟು 10 ನಿಮಿಷ ವೇಟ್ ಮಾಡ್ತೀರಾ? ಏನು ಮೇಡಮ್ ಟೈಮ್ ವೇಸ್ಟ್ ಮಾಡ್ತೀರಾ? ನಾನು ಬೇರೆ ರೈಡ್ ಆದರೂ ಎತ್ಕೊಂಡು ಹೋಗ್ಬಿಡ್ತೀವಿ. ಲೇಟ್ ಆಗುತ್ತೆ ಅಂದರೆ ದಯವಿಟ್ಟು ರೈಡರ್ಸ್ ವೇಟ್ ಮಾಡ್ಸೋಕೆ ಹೋಗಬೇಡಿ. ಕುತ್ಕೊಳ್ಳಿ. OTP ಹೇಳಿ. 2610. ಇಲ್ಲ ರೋಡ್ ಕ್ರಾಸ್ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ದೀನಿ ಮೇಡಮ್ ನಾನು. ಕೂತ್ಕೊಳ್ಳಿ. ಬನ್ನಿಗೆ ಇದು ಇಲ್ಲಿಂದ ಬಾಗ್ನೂರ್ಗೆ ಹೋಗೋಣ ಇವಾಗ. ಬಾಗ್ನೂರು ರೇವಾ ಯೂನಿವರ್ಸಿಟಿ ಕಾಲೇಜು ಗೊತ್ತಿಲ್ವಾ ಇನ್ನೂ? ಅದು ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ರೇವಾ ಯೂನಿವರ್ಸಿಟಿ ಕಾಲೇಜ್ ಹತ್ರ. ಓ ಸಾರಿ ಸರ್. ಎಸ್ ಕನ್ಫರ್ಮೇಷನು 187 ರೂಪೀಸು. ಇವಾಗ ನೆಕ್ಸ್ಟ್ ಆರ್ಡ್ರ್. ಹೌದಾ? ಓಕೆ ಬನ್ನಿ ನೋಡೋಣ. 187 ಆಗಿದೆ. ಯಾರೋ ಈ ಗೀಚಿಹಾನ 200 ಸಮಥಿಂಗ್ ತೋರಿಸುತ್ತೆ. ಇದ್ರಲ್ಲಿ ನೋಡಿದ್ರೆ 187 ತೋರಿಸ್ತಾನೆ ಇವಾಗ. ಓಕೆ ಇದೀಗ ಸಿಗ್ತೀನಿ. ಓಕೆ ಇದು ಊಬರಲ್ಲಿ ಒಂದು ಇದನ್ನು ಮಾಡೋಕ್ಕೆ ಬಂದಿದ್ದೀನಿ ಡ್ರಾಪು. ಇದು ಯಾವುದು 41 ರೂಪಾಯಿ ಬರ್ತೈತೆ. ಎಲ್ಲೂ ಊಬರಪ್ಪ ಸರ್. ಅಮೌಂಟು 86 ತೊಗೊಳ್ಳಿ. आप किस गांव से हो? मेरा यूट्यूब नहीं है। नहीं किस गांव से हो आप? गांव मैं कलकत्ता से। कलकत्ता हाँ ಓಕೆ 86 ಇದು ಡ್ರಾಪ್ ಆಯಿತು. ಊಬರಲ್ಲಿ ಆಲ್ಮೋಸ್ಟ್ ಒಂದು 300-400 ರೂಪಾಯಿ ಹೊಡೆದ್ಬಿಟ್ಟಿದ್ದೀನಿ ಊಬರಲ್ಲಿ. ಓಲಾದಲ್ಲಿ ಒಂದೂ ಇಲ್ಲ. ಇದರಲ್ಲಿ ರ್ಯಾಪಿಡೋದಲ್ಲಿ ಮಾತ್ರ ಒಂದು 900 ರೂಪಾಯಿ ಹೊಡೆದ್ಬಿಟ್ಟಿದ್ದೀನಿ. ಎಲ್ಲ ಲೋಕಲ್ ಬಿಡ್ತಾಯಿದ್ದಾವೆ ಆಗಿದೆ. ಓಕೆ ಥ್ಯಾಂಕ್ ಯು ಸರ್, ಬಾಯ್. ಓಕೆ ಬಾಯ್. ಅವ್ರ ಮುಖ ತೋರಿಸು ಅಂತ ಹೇಳಿದರು ಯೂಟ್ಯೂಬಲ್ಲಿ, ಅದಕ್ಕೆ. ಬಾಣಸವಾಡಿ ಎಲ್ಲಿ ಬಾಣಸವಾಡಿ ಎಷ್ಟು ದೂದ್ ಬಾಣಸವಾಡಿ ಇರೋ ನೋಡೋಣ ಯಾವ್ದಾದ್ರು ಲಾಂಗ್ ಬೀಳುತ್ತೆ ಅಂತ ಯಲಹಂಕ ಕಡೆ. ಗೈಸ್ ಇವಾಗ ಟೈಮಿಂಗ್ಸು ಎಷ್ಟಪ್ಪ ಆಗಿದೆ ಅಂದರೆ 2.5-3 ಕಿಲೋಮೀಟ್ರ್ ಪಿಕಪ್ ಎಳಿತಾವನೆ. 354 ಆಗಿದೆ. 1100 ಚಿಲ್ಲರೆ ಆಗಿದೆ. ಇದರಲ್ಲೊಂದು ಎಷ್ಟಪ್ಪ ಅಂದ್ರೆ 471 ಆಗಿದೆ ನೋಡಿ. 5 ಕಿಲೋಮೀಟ್ರ್ ಪಿಕಪ್ ಎಳಿತಾವನೆ ಅಣ್ಣ ಬಂಡು. 5 ಕಿಲೋಮೀಟ್ರ್ ಪಿಕಪ್ ಯಾರು ಹೋಗ್ತಾರೆ ಗೈದು? ಇಲ್ಲಿ ಮಾರ್ತಳ್ಳಿ ಬ್ರಿಡ್ಜ್ ಹತ್ರ ಇದ್ದೀನಿ. ಇಲ್ಲಿಂದ ಯಾವುದ್ರ ಒಂದು ಎಲ್ಲ ಸಾರಿ ನಮ್ಮನೆ ಯಾಕೆ ಹೋದ ನನ್ನ ಮಗನೇ ಆ ಕಡೆ ತೊಗೋತಾವನೆ. ನಾನು ಈ ಕಡೆ ರಿವರ್ಸ್ ತೊಗೋತಾ ಇದ್ದೀನಿ. ಅವನು ಯೂಟರ್ನ್ ಮಾಡ್ತಾವನೆ. ನೋಡಬೇಕಲ್ಲೇ ಅಂತವನು. ಯಾವುದೋ ಉತ್ತರ ಕನ್ನಡ K28 ಬಿಜಾಪುರ ಪಾಸಿಂಗ್ ಗಾಡಿ ಅದು. ಬರಲ್ಲ ಬನ್ನಿರಿ. ಇಲ್ಲಿಂದ ಎಲ್ಲಿಯಾದ್ರೂ ಕೊಡ್ತಾನೆ ಅಂತ ನೋಡೋಣ. 1500 ರೂಪಾಯಿ ಆಗೈತೆ. ಇನ್ನೊಂದು 500 ರೂಪಾಯಿ ಹೊಡೆದ್ಬಿಟ್ಟು ಮನೆಗೆ ಹೋಗೋಣ. ಇದು HDFC ಬ್ಯಾಂಕಿಂದ ಪಾರ್ಸಲ್ ಬಿದ್ದೈತೆ. ಇದೇನಂತ ಗೊತ್ತಿಲ್ಲ, ತೊಗೊಂಡು ಹೋಗೋಣ. ಆವಾಗಲೇ ಒಂದು ಕಸ್ಟಮರ್ದು ಇದೊಂದು ಬಿಟ್ಟು ಹೋಗೋರು ಬೈಕ್ ಮೇಲೇ ಕುತ್ಕೊಂಡ್ಬಿಟ್ಟು ನನ್ನ ತಿಕ್ಕದ ಕೆಳಗಡೆ ಬಿಟ್ಟು ಹೋಗೋರು. ನಾನು ಆಮೇಲೆ ನೋಡ್ತೀನಿ ಅವ್ರು ಫೋನ್ ಮಾಡ್ತಾರೆ ಅಂತ. ಅದು ಲೆಕ್ಕ ಅದು ಇದು ಎಲ್ಲ ಐತೆ. ಅದು ನೋಡೋಣ. ಫೋನ್ ಮಾಡಿದ್ರೆ ವಾಪಸ್ ಕೊಟ್ಬಿಡೋಣ. ಅದು ಮಾದೇವಪುರದಲ್ಲೇ ಐತೆ ಅವ್ರದ್ದು ಕಸ್ಟಮರ್ದು. ಓಕೆ ಬೈ ಬನ್ನಿ ಗೈಸು. ಇಲ್ಲಿಂದ ಜಯನಗರಕ್ಕೆ ಹೋಗೋಣ. ಇವಾಗ ಎಷ್ಟನೇ ಬ್ಲಾಕಲ್ಲಿ ಇರೋದು ಇದು? ಜಯನಗರ್ 39 ಫೋರ್ತ್ ಬ್ಲಾಕಲ್ಲಿ ಐತೆ. ಊಬರ್ಲೊಂದು 4th ಬ್ಲಾಕ್ ಅಂತ ಹಾಕ್ಕೊಂಡಿದ್ದೀನಿ ಗೈಸು. ಎಲ್ಲೈತಪ್ಪ ಊಬರು? ಇದು ಆನ್ಲೈನ್ ಹೋಗಿಲ್ವಲ್ಲ ನಾನಿನ್ನು. ಆನ್ಲೈನ್ ಇರೇ ಗೈಸ್. ನೋಡೋಣ ಯಾವ್ದಾರು ಒಂದು ಜಯನಗರಕ್ಕೆ ಬಿದ್ದರೆ 2 ತೊಗೊಂಡು ಹೋಗ್ಬಿಡೋದು ಅಷ್ಟೇ. ಏನಂತೀರಾ? ಸಿಗ್ತೀನಿ ಅಲ್ಲಿ ಹೋದ್ಮೇಲೆ. ನಾನು ಪಾರ್ಸಲ್ ಆರ್ಡ್ರ್ ಬಿದ್ದುಬಿಟ್ಟೈತೆ ಮೇಡಮ್. ನಿಮ್ಮದೇನಾ? ಕನ್ಫರ್ಮು ಪಿಕಪ್ ಕಂಪ್ಲೀಟು. ಓಕೆ 238 ತೋರಿಸ್ತಾ ಇದೆ. ಗೊತ್ತಿಲ್ಲ ಮೇಡಮ್ ಎಷ್ಟಂತ. ನಾನು ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಎಷ್ಟಂತ ತೋರಿಸ್ತಾ ಇದೆ ಗೊತ್ತು. ಹಾಂ 1 ನಿಮಿಷ ಇರೀಗ. ಇದು ಪಾರ್ಸಲ್ನ ಬ್ಯಾಗಲ್ಲಿ ಇಟ್ಬಿಡೋಣ ಫಸ್ಟು. ಇಲ್ಲಿ ಕಸ್ತೂರಿ ನಗರ ಅಲ್ಲ? ಓಕೆ. ಏನಿದೆ ಅಣ್ಣ ಪಾರ್ಸಲು? ಕಿಚನ್ಸ್ಗ ಏನಿದೆ? ಹೌದಾ
ಈಗ ಇದು ಏನಿದೆ ವೇಟ್ ಅಂತ ಗೊತ್ತಿಲ್ಲ. ಏನಿದೆ ಕಿಚನ್ಸ್ ಏನಿದೆ? ಹಾಂ ಹಾಂ ಯೂಟ್ಯೂಬ್ ವಿಡಿಯೋ ಮಾಡಿ ಏನಿರೋದು ಅಂದಿದ್ದು? ಬಾಕ್ಸಾ ಬಾಕ್ಸಣ್ಣ? ಬಾಕ್ಸ್ ಆಗಲ್ಲ ಅಣ್ಣ, ಸಾರಿ ಕ್ಯಾನ್ಸಲ್ ಮಾಡಿ. ನಂದು ಸ್ವಲ್ಪ ಸ್ಪ್ಲೆಂಡರ್ ಬೈಕ್ ಇರೋದಣ್ಣ, ನಂದ್ರಲ್ಲಿ ಆಗಲ್ಲ ಅಣ್ಣ ಅದು ಕ್ಯಾನ್ಸಲ್ಲು. ಇವಾಗ ಆಗಲ್ಲ ನೋಡಿ. ಆಗಲ್ಲ ಅಣ್ಣ ಅದ್ರಲ್ಲಿ. ಹಾಂ ರ್ಯಾಪಿಡೋದಲ್ಲಿ ಅಣ್ಣ. ಹಾಂ ನೋಡಿ ಕ್ಯಾನ್ಸಲ್ ಅದು. ನಂದು ಸ್ಕೂಟಿ ಇದ್ದರೆ ಹೋಯ್ತಿದ್ದೆ, ನಂದು ಸ್ಪ್ಲೆಂಡರ್ ಬೈಕ್ ಇದೆ, ಆಗಲ್ಲ ಕ್ಯಾನ್ಸಲ್ ಮಾಡೋಕ್ಕೆ. ನೀವೇ ತಾನೇ ಆರ್ಡ್ರ್ ಮಾಡಿರೋದು? ಯಾಶ ಸ್ಕೂಟಿ ಇದ್ದರೆ ಇದನ್ನು ಮಾಡ್ತೀವಿ. ಅದರಲ್ಲಿ ಆಪ್ಷನ್ಸ್ ಇರುತ್ತೆ ನೋಡಿ, ನನಗೆ ಕನ್ಫರ್ಮ್ ಮಾಡ್ತಿರಲ್ಲ ಅದು ಇದನ್ನು ಮಾಡೋಕ್ಕೆ ಹೇಳಿ. ಅದು ಸ್ಕೂಟಿ ಇದ್ದರೆ ಮಾತ್ರ ತೊಗೊಳಕ್ಕೆ ಹೇಳಿ ಅವ್ರಿಗೆ. ಆಗ ನಮಗೂ ಪ್ರಾಬ್ಲಮ್ಮು, ಅಲ್ಲಿಂದ ಬಂದುಬಿಡ್ತೀವಿ, ಚಿಕ್ಕ ಐಟಮ್ ಇದ್ದರೆ ತೊಗೊಂಡೋಗ್ತೀವಿ. ಬಾಕ್ಸ್ ಇದೆ ಹೋಗಲ್ಲ ಅದು ಕರೆಕ್ಟು. ಸುಮ್ಮನೆ ಏನೋ ರಿಸ್ಕ್ ಅಲ್ವಾ, ಏನೋ ಬಿದ್ದು ಹೋದ್ರೆ ಅದಕ್ಕೆ. ಹಾಂ ಸ್ಕೂಟಿ ಇದ್ದರೆ ಮುಂದೆ ಹಿಡ್ಕೊಂಡು ಹೋಗ್ಬೋದು. ಬನ್ನಿ ಇದು ಕ್ಯಾನ್ಸಲ್ ಮಾಡಿಕೊಂಡೆ. ಒಂದು ಏನು ಮಾಡೋಕ್ಕಾಗಲ್ಲ ಗೈಸ್, ಒಂದೊಂದು ಸಲ ಆಗುತ್ತೆ. ಮತ್ತೆ ಲೊಕೇಶನ್ ಹಾಕ್ಕೊಂಡು ಹೋಗೋಣ. ಇಲ್ಲಿಂದ ಇನ್ನೂ 14 ಕಿಲೋಮೀಟ್ರ್ ಇದೆ ಇಲ್ಲಿಂದ ಗೈಸ್. ಟೈಮಿಂಗ್ಸ್ ಬಂದುಬಿಟ್ಟು 7 ಗಂಟೆ 3 ನಿಮಿಷ ಆಗಿದೆ. ಬೆಳಗ್ಗೆಯಿಂದ 12 ಅವರ್ ಅಂದರೆ 7 ಗಂಟೆ ಸ್ಟಾರ್ಟ್ ಮಾಡಿ 1395. ಊಬರಲ್ಲಿ 833. ಏಯ್ ಸುಮ್ಮನೆ ಇರೋಲ್ಲ, ಎಷ್ಟು ಬೊಗಳ್ತೀಯ? 1395 ಪ್ಲಸ್ಸು 833 2200 ರೂಪಾಯಿ ಆಗಿದೆ ಇದು. ಬೆಳಗ್ಗೆಯಿಂದ ಗಾಡಿ ಕಿಲೋಮೀಟ್ಸು ಇನ್ನೂ ಅಂದರೆ ವೀಡಿಯೋಗೋಸ್ಕರ ಮಾಡ್ತಾ ಇರೋದು. ಇಷ್ಟು 12 ಅವರಲ್ಲಿ ಆಗಿದೆ ಅಂತ. ಗಾಡಿ ಕಿಲೋಮೀಟ್ಸ್ ಬೆಳಗ್ಗೆ 35,510 35,510 ಮೈನಸ್ಸು 35,722. ಪರವಾಗಿಲ್ಲ, 12 ಅವರಲ್ಲಿ 2,200ಗೆ 212 ಕಿಲೋಮೀಟ್ರ್ ಆಗಿದೆ. ಇರೋಗೆ ಇನ್ನೂ ಟೀಗೆ ಕುಡಿದಿಲ್ಲ. ಇನ್ನೊಂದು 2 ಅವರ್ 9 ಗಂಟೆವರೆಗೂ ನೋಡ್ತೀನಿ. ನಮ್ಮ ಏರಿಯಾ ಕಡೆ ಬೀಳೋವರೆಗೂ ಯಾವ್ದಾರು ಕೊಂಡು ತೊಗೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಗಾಯ್ದು ಏನು ಜಾಮ್ ಆಗಿದೆ ಗೊತ್ತಾ ರೋಡು. ಹೆಬ್ಬಾಳ ಬಾಪಿಸ್ಟ್ ಹಾಸ್ಪಿಟಲ್ ಹತ್ರ ಒಂದು ಬಿದ್ದುಬಿಟ್ಟೈತೆ ನೋಡಿ. ಏನು ಜಾಬು ಕೆಳಗಡೆ ಅದು ಕಾಣ್ತೈತಲ್ಲ ಗೊತ್ತಲ್ಲ, ಮಾನ್ಯದ ಟ್ಯಾಕ್ ಬ್ರಿಡ್ಜ್ ಮೇಲ್ಗಡೆ ಇದ್ದೀನಿ. ಸಿಕ್ಕಾಪಟ್ಟೆ ಜಾಮ್ ಆಗಿಬಿಟ್ಟೈತೆ ರೋಡ್ ಮಾತ್ರ. ಮೇಲ್ಗಡೆ ಬ್ರಿಡ್ಜ್ ಇನ್ನೂ ಇಲ್ಲಿಂದ ಹೆಬ್ಬಾಳ 4.5 ಕಿಲೋಮೀಟ್ರ್ ಐತೆ. ಆಲ್ಮೋಸ್ಟ್ 5-6 ಕಿಲೋಮೀಟ್ರ್ ತೋರಿಸ್ತವನೆ. ಅಪ್ಪ ತಲೆ ಕೆಟ್ಟೋಗ್ಬಿಟ್ಟೈತೆ. ಇಷ್ಟೊಂದು ಜಾಮು, ರೆಡ್ಡು ಎಲ್ಲ ಕಡೆ ರೆಡ್ ಗೈಸ್. ಏನು ಮಾಡೋಕ್ಕಾಗಲ್ಲ. ಇದೊಂದು ಡ್ರಾಪ್ ಕೊಟ್ಬಿಟ್ಟು ಅಲ್ಲಿಂದ ಮನೆ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ. ಇನ್ನೊಂದು ಯಾವ್ದಾರು ದೇವಿನಗರ ಇಲ್ಲಾರೆ ಜಾಳಹಳ್ಳಿ ವಿಲೇಜು ಯಾರು ಬಿದ್ದರೆ ತೊಗೊಂಡೋಗಿಬಿಟ್ಟು ವೀಡಿಯೋ ಏನು ಮಾಡ್ತೀನಿ ಗೈಸ್. ಸಿಗ್ತೀನಿ ಲಾಸ್ಟಲ್ಲಿ. देखो किधर है हम किधर है अभी? हाँ देखो ಇಲ್ಲಿ ನೋಡಿ ಗೈಸು ಕಸ್ಟಮರ್ ನೋಡಿ. हाँ किधर है आपका ड्रॉप लोकेशन? अब इधर है ना हम देखो मेरा मोबाइल में भी देखो. ಎಲ್ಲಿಂದ ಬಂದುಬಿಡ್ತಾ ಯಾರಿಗೂ ತಿಂದಿವ್ರು ನೋಡಿ. ड्रॉप लोकेशन किधर है आपका? हाँ किधर है फिर किस साइड है? हाँ इस साइड है ना मैडम. देखो मैडम किधर है? कोई बात नहीं है, आप नहीं जा पाओगे, कोई बात नहीं। ಯಾವ ಇವಲ್ಲ आपका कितना हो गया? मने क्या देखते हो कितना 101 किधर है आप? ड्रॉप लोकेशन आपका किधर है मैडम? गलत रास्ता लेके आए। क्या गलत रास्ता? इधर से किधर बोला था आपको, मैडम? आपका मोबाइल में थोड़ा चेक कीजिए ऐसे नहीं होता मैडम, चेक कीजिए इधर से आपको मेरे को लोग मैडम. आपका लोकेशन तो इधर है, इधर आया हूँ आपको उधर से चलो हाँ? जहाँ से शॉर्टकट होता है जल्दी मैडम. मैडम ड्रॉप लोकेशन किधर है आपका? ड्रॉप लोकेशन वो पता नहीं, आप किस में डाल लेते हैं ड्रॉप लोकेशन? आपका मार्क आपके मोबाइल में देख के आपके आप मोबाइल में देखो पहले. हाँ यू नो कितना हो गया? 101 ನೋಡಿ ಎಲ್ಲಿಂದ ಬಂದ್ಬಿಡ್ತು. ಐಸಾ आपका ड्रॉप लोकेशन ನೋಡಮ್ಮ ಸುಮ್ಮನೆ ತಲೆ ತಿನ್ಬೇಡ. ड्रॉप लोकेशन ನೋಡು ನಿಮ್ಮದು. लोकेशन ये नहीं बोला, मैंने बोला था ए आमाद फोन में देखो आपका ड्रॉप लोकेशन. इस तरफ से कैसे लेके आया? ಅಮ್ಮ ತಾಯಿ ಕರೆಕ್ಟ್ ಟೈಮಿಗೆ ಲೊಕೇಶನ್. ಅರೆ ಮಾತೇರ ಫೋನ್ ಮೇ ದೇಕೋ ಡ್ರಾಪ್ ಲೊಕೇಶನ್. ಏನಾಯಿತು ಆಯಿತು ಹೋಗು. ಮತ್ತೆ ಎಲ್ಲಿಂದ ನಾರ್ತ್ ಸೈಡ್ಗಳು ಬಂದುಬಿಡ್ತಾವೆ ದರಿದ್ರದ್ರು. ಇಲ್ಲ ಡ್ರಾಪ್ ಲೊಕೇಶನ್ ಕರೆಕ್ಟಾಗಿದೆ ತೋರಿಸ್ತಾ ಇದ್ದಾರೆ ಅದರಲ್ಲಿ. ಮತ್ತು ನನಗೆ ಹೇಳ್ತಾವ್ರೆ ಈ ಕಡೆಯಿಂದ ಕಾಲೇಜ್ ಹತ್ರ ಬಿಡ್ಬೇಕಂತೆ. ಅವ್ರು ಡ್ರಾಪ್ ಲೊಕೇಶನ್ ಕರೆಕ್ಟಾಗಿ ಹಾಕಿದ್ರೆ ನನಗೇನೈತೆ ಬಿಟ್ಟು ಬಿಡ್ತಿದ್ದೆ. ನನಗೇನು ಮೆಂಟಲ್ಲ ಅಲ್ಲಿಗೆ ಹೋಗೋಕ್ಕೆ, ಜಾಸ್ತಿ ಹೋಗೋಕ್ಕೆ ನನಗೆ ಜಾಸ್ತಿ ದುಡ್ಡು ಕೊಡ್ತಾರಾ? ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಂತೆ. ನಾನೇನು ಮಾಡಲಿ? ಇರಗೆ ಸಿಗ್ತೀನಿ ಎಷ್ಟು ರೂಪಾಯಿ ಅರ್ನಿಂಗ್ಸ್ ಆಯ್ತು ಅಂತ ಹೇಳ್ತೀನಿ ಲಾಸ್ಟಲ್ಲಿ.
ಎಲ್ಲಿಂದ ಬಂದುಬಿಡ್ತಾವೆ ನಾರ್ತ್ ಈಸ್ಟ್ ಸೈಡು ಡ್ರಾಪ್ ಲೊಕೇಶನ್ ಆ ಕಡೆ ಹಾಕೋರೆ ಅಲ್ಲಿಂದ ಬರೋದ್ಬಿಟ್ಟು ಅಲ್ಲಿಂದ ಬಂದುಬಿಟ್ಟಿದ್ದೀನಿ ನಡ್ಕೊಂಡು ಹೋಗ್ಬೇಕಣ್ಣಂತೆ ಅವಳು ಡ್ರಾಪ್ ಲೊಕೇಶನ್ ಕರೆಕ್ಟಾಗಿ ಹಾಕಬೇಕು ಇಲ್ಲಾರೆ ಬಿಟ್ಟು ಬಿಡಬೇಕು ಇಲ್ಲಿಂದ ಬರೋದಿತ್ತಪ್ಪ ಇದು ಇಲ್ಲಿಂದನೇ ಯೂಟರ್ನ್ ಇತ್ತು ನಾನು ಅಲ್ಲೇ ಸರ್ ಇಲ್ಲೇ ಪಕ್ಕದಲ್ಲಿ ತೊಗೊಂಡ್ಬಿಟ್ಟಿದ್ದೀನಿ ಅದಕ್ಕೆ ಆ ಥರ ಎಗರಾಡ್ತಾವ್ರೆ ಎಲ್ಲಿಂದ ಬಂದುಬಿಡ್ತಾವೆ ಯಾರಿಗೂ ಗೊತ್ತು ಇವೆಲ್ಲ ಡೈಲಿ ಆ ಕಡೆಯಿಂದ ಬರ್ತಾವೆ ನಾನು ಈ ಕಡೆ ಶಾರ್ಟ್ಕಟ್ ನನಗೆ ರೋಡ್ ಈಜ್ ಆಗುತ್ತೆ ನಾನು ಬಂದುಬಿಟ್ಟಿದ್ದೀನಿ ಬೇಗ ಹೋಗೋಕ್ಕೆ ನನಗೇನು ಇರೇ ಸಿಗ್ತೇನೆ ಗೈಸ್ ಡ್ಯೂಟಿ ಅಂತೂ ಆಫ್ ಮಾಡಿದ್ದೀನಿ ಮನೆಯಾಗ ಬಂದುಬಿಟ್ಟು ಗಾಡಿ ಕಿಲೋಮೀಟ್ರ್ ಬಂದುಬಿಟ್ಟು 35,748 ಸಾರಿ ಪ್ಲಸ್ ಮೈನಸ್ ಮಾಡಬೇಕಲ್ಲ ಇಲ್ಲಿ ಮೈನಸ್ಸು 35,748 238 ಕಿಲೋಮೀಟ್ರ್ ಆಗಿದೆ ಗೈಸು ಅರ್ನಿಂಗ್ಸ್ ಎಲ್ಲ ಎಷ್ಟಪ್ಪ ಆಗಿದೆ ಅಂದರೆ ಬೇರೆ ಅರ್ನಿಂಗ್ಸ್ ಅದು ತೋರಿಸ್ತೀನಿ ಓಲಾದಲ್ಲಿ ಒಂದು ಹೊಡೆದಿಲ್ಲ 834 ರೂಪಾಯಿ ಅಂದ್ಕೊಳ್ಳಿ 834 ಪ್ಲಸ್ ರ್ಯಾಪಿಡೋದಲ್ಲಿ ಎಷ್ಟು ಪೋಟ್ರೋದಲ್ಲೂ ಏನು ಹೊಡೆದಿಲ್ಲ ಏನು ಅದರಲ್ಲಿ ಹೊಡೆದ 1,606 ರೂಪಾಯಿ ಹೊಡೆದಿದ್ದೀನಿ 1,606 ಟೋಟಲ್ 2,440 ರೂಪಾಯಿ ಬೆಳಗ್ಗೆ ನೋಡಿದ್ರೆ ಮುಖ ಎಷ್ಟು ಸಖತ್ತಾಗಿತ್ತು ಇವಾಗ ನೋಡ್ರಿ ತಲೆ ಕೆಟ್ಟೋಗ್ಬಿಟ್ಟೈತೆ ಆ ಥರ ಆಗಿತ್ತು ಈ ವಿಡಿಯೋ ಇಲ್ಲಿಗೆ ಮಾಡ್ತಾಯಿದ್ದೀನಿ ಈ ವಿಡಿಯೋ ಎಷ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಟಾಟಾ ಬಾಯ್